ನಮಸ್ಕಾರ. ಈಗ ನಾವು KPSC ಕಡೆಯಿಂದ ಬಂದಿರುವಂತಹ ಒಂದು ಅಫಿಷಿಯಲ್ ನೋಟಿಫಿಕೇಷನಲ್ಲಿ KAS ಎಕ್ಸಾಮ್ ಪ್ರಿಲಿಮ್ಸ್ ಎಕ್ಸಾಮ್ ಏನಿದೆ 2024 ಅದರ ಒಂದು ಸಂಪೂರ್ಣವಾದಂತಹ ಡೀಟೇಲ್ಸನ್ನೇ ನೋಡೋಣ. ಅದಕ್ಕೂ ಮುಂಚೆ ಯಾರಿನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ KPSC ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಬಂದು ನಾವು ನೋಟಿಫಿಕೇಷನನ್ನು ಓಪನ್ ಮಾಡಿಕೊಂಡಾಗ ಆ ಒಂದು ನೋಟಿಫಿಕೇಷನಲ್ಲಿ KAS ಪೂರ್ವಭಾವಿ ಪರೀಕ್ಷೆ 2024 ಏನಿತ್ತು ಆ ಒಂದು ಎಕ್ಸಾಮ್ನ ಅವರು ಜುಲೈಯಲ್ಲಿ ಇದ್ದಂಥದ್ದನ್ನು ಆಗಸ್ಟ್ ಮಂತ್ಗೆ ಅವರು ಪೋಸ್ಟ್ಪೋನನ್ನು ಮಾಡಿದ್ದಾರೆ. ಸೊ 1 ತಿಂಗಳು ಈಗ ಪೋಸ್ಟ್ಪೋನನ್ನು ಮಾಡಿದ್ದಾರೆ. ಅದು ಯಾಕೆ ಅಂತ ನೋಡೋದಾದರೆ 2017 ಮತ್ತು 2018ನೇ ಸಾಲಿನಲ್ಲಿ ಯಾರೆಲ್ಲ KAS ಎಕ್ಸಾಮ್ಗೆ ಅಪ್ಲಿಕೇಶನ್ನ ಹಾಕಿದ್ರು, ಎಕ್ಸಾಮ್ಗೆ ಅಟೆಂಡನ್ನು ಮಾಡಿದ್ರು ಅವ್ರುಗಳಿಗೆ ಈಗ ವಯೋಮಿತಿ ಸಡಿಲಿಕೆ ಮಾಡಬೇಕು, ಅವರಿಗೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅಂತ ಅಂದ್ಬಿಟ್ಟು ಸರ್ಕಾರದಿಂದ ಆದೇಶವನ್ನು KPSCಗೆ ನೀಡಲಾಗಿತ್ತು. ಸೊ ಈಗ KPSC ಅವರು ಅವರಿಗೆ ಅವಕಾಶವನ್ನು ಮಾಡಿಕೊಡೋದಕ್ಕೋಸ್ಕರ 15 ದಿನಗಳ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಕಾಲಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಅದು ಯಾವಾಗ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಕಂಪ್ಲೀಟ್ ಆಗುತ್ತೆ ಅಂತ ಅವರಿನ್ನ ಕನ್ಫರ್ಮ್ ಆಗಿ ತಿಳಿಸಿಲ್ಲ. ಜುಲೈ 21ನೇ ತಾರೀಕು ಅಷ್ಟರಲ್ಲಿ ಅದು ಕಂಪ್ಲೀಟ್ ಆಗ್ಲೂಬೋದು, ಆಗದೇ ಇರಲೂಬೋದು. ಹಾಗಾಗಿ ಜುಲೈ 21ನೇ ತಾರೀಕು ಏನು ನಿಗದಿಪಡಿಸಿದ್ರು ಅವರು ಪ್ರಿಲಿಮ್ಸ್ ಎಕ್ಸಾಮನ್ನು, KAS ಪ್ರಿಲಿಮ್ಸ್ ಎಕ್ಸಾಮನ್ನು, ಆ ಒಂದು ಎಕ್ಸಾಮನ್ನು ಜುಲೈ 21ನೇ ತಾರೀಕು ಕಂಡಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಅವರು ಒಂದು ತಿಂಗಳು ಈ ಒಂದು ಪೂರ್ವಭಾವಿ ಪರೀಕ್ಷೆಯನ್ನು ಪೋಸ್ಟ್ಪೋನನ್ನು ಮಾಡಿದ್ದಾರೆ. ಅದು ಆಗಸ್ಟ್ 25ನೇ ತಾರೀಕು 2024ರಂದು ಅವರು KAS ಎಕ್ಸಾಮ್ ಪೂರ್ವಭಾವಿ ಪರೀಕ್ಷೆಯನ್ನು ಕಂಡಕ್ಟ್ ಮಾಡೋದಕ್ಕೆ KPSC ಅವರು ಮರು ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ಸೊ ಅದರ ಒಂದು ಟೈಮ್ ಟೇಬಲ್ ಕೂಡ ಮುಂದಿನ ದಿನಗಳಲ್ಲಿ KPSC ಅವರು ತಮ್ಮ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನೋಟಿಫಿಕೇಷನನ್ನು ಬಿಡ್ತಾರೆ. ಈಗ ಬಂದು KAS ಎಕ್ಸಾಮ್ನ ಒಂದು ಆಕಾಂಕ್ಷಿಗಳು ಏನಿದ್ರು, ಕೆಲವರಿಗೆ ಪ್ರಿಲಿಮ್ಸ್ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ ಇಲ್ವಾ ಅಂತ ತುಂಬ ಗೊಂದಲದಲ್ಲಿ ಇದ್ದಂತಹ ಆಕಾಂಕ್ಷಿಗಳಿಗೆಲ್ಲ ಅಭ್ಯರ್ಥಿಗಳಿಗೆ ಈಗ ಕ್ಲಾರಿಟಿ ಸಿಕ್ಕಿದೆ. ಸೊ ಈ ಕ್ಲಾರಿಟಿ ಸಿಕ್ಕಿದೆ. KAS ಪ್ರಿಲಿಮ್ಸ್ ಎಕ್ಸಾಮು ಜುಲೈ ಮಂತಲ್ಲಿ ಇಲ್ಲ, ಆಗಸ್ಟ್ 25ನೇ ತಾರೀಕು ಕಂಡಕ್ಟನ್ನು ಮಾಡ್ತಾರೆ. ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಅವರಿಗೆ ಇನ್ನೂ 1 ತಿಂಗಳ ಕಾಲಾವಕಾಶ ಸಿಕ್ಕಿರೋದ್ರಿಂದ ತಮ್ಮ ಒಂದು ಪ್ರಿಪ್ರೇಷನ್ನ ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ KAS ಆಸ್ಪಿರೆಂಟ್ಸ್ಗೆ ಒಂದು ಕಾಲಾವಕಾಶ ಏನು 1 ತಿಂಗಳ ಕಾಲಾವಕಾಶ ನೀಡಿದೆ, ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲ ಆಸ್ಪಿರೆಂಟ್ಸ್ಗಳಿಗೆ ಆಲ್ ದ ಬೆಸ್ಟ್. ಎಕ್ಸಾಮನ್ನು ಚೆನ್ನಾಗಿ ಮಾಡಿ. ಹಾಗೆ ಯಾರಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ